ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಏ ಪದ್ಮಿನಿ, ಇನ್ ಮುಂದೆ ನೀನು ಇದೇ ತರ ಮನೆ ಕೆಲಸ ಮಾಡ್ಕೊಂಡು ಕೆಲ್ಸದವಳ ತರ ಇರ್ತೀಯ ಕಣ. ಇದೇ ಗತಿ ನಿನ್ಗೆ. ಇವಳೆಲ್ಲ ಹೋದ್ಲು ಚೋಟ್ ಮೆಣಸಿನ್ಕಾಯಿ. ಜಯಂತಿ ಅತ್ತೆ, ನನ್ನನ್ನು ಹುಡುಕ್ತಿದ್ರಾ? ನಾನ್ಯಾಕೆ ನೀನನ್ನು ಹುಡುಕ್ಲಿ? ಯಾರನ್ನೋ ಹುಡುಕ್ತಾ ಇರೋಂಗ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಹೌದು, ನಿಮ್ ಕಾಲ್ ನೋವು ಹೇಗಿದೆ? ಹೆಂಗ್ ಮೆಟ್ಲತ್ಕೊಂಡ್ ಬಂದ್ರಿ? ಅದು ಮೆಟ್ಲತ್ಕೊಂಡ್ ಬರುವಾಗ ಕಷ್ಟನೇ ಆಯ್ತು. ಆದ್ರೆ ಪಾಪ ವಾಷಿಂಗ್ ಮಿಷಿನ್ ಕೆಟ್ಟ ಹೋಗಿ ನೀವಿಬ್ರು ಕೈಯಲ್ಲಿ ಬಟ್ಟೆ ಹೋಗಿಯೋ ತರ ಆಯ್ತಲ್ಲ, ಅದಕ್ಕೆ ಮನಸ್ ತಡಿಲೇ ಇಲ್ಲ. ನೀವಿಬ್ರಿಗೂ ಸಹಾಯ ಮಾಡೋಣ ಅಂತ ಬಂದೆ. ಹೌದಾ? ನಮ್ಗೇನು ಕಷ್ಟ ಆಗಿಲ್ಲ ಬಿಡಿ. ಮನೆ ಕೆಲಸ ಮಾಡಿ ಗೊತ್ತಿರೋರ್ಗೆ ಇದೆಲ್ಲ ಅಂಟದೂ ಇಲ್ಲ. ರಾಗಿ ಮುದ್ದೆ ಬಸ್ಸಾರು ತಿನ್ಕೊಂಡ್ ಬೆಳ್ದಿರೋ ನಾವು ಇದಕ್ ಜಪ್ತೀವ? ಅದ್ರಲ್ಲೂ ಈ ಕೆಸರನ್ನ ತಿಕ್ಕಿ ತೊಳೆಯೋದ್ರಲ್ಲಿ ನಾವ್ ಅಕ್ಕ ತಂಗಿರೋ ಪಂಟ್ರು. ಪದ್ಮಿನಿ, ಇಷ್ಟೊಂದು ಬಟ್ಟೆನೆಲ್ಲ ನೀನ್ ತೊಳೆದ್ಯಾ? ನಂದನ್, ಕೆಲ್ಸದವ್ರಿಬ್ರು ರಜಾ ತಗೊಂಡ್ ಹೊರಟೋದ್ರು. ನಾನ್ ಬೇರೆ ಕಾಲ್ ಜಾರ್ ಬಿದ್ಬಿಟ್ಟೆ. ತುಂಬಾ ಏಟಾಗಿದೆ. ಈ ಕೆಲ್ಸ ಎಲ್ಲ ನಿನ್ ಹೆಂಡತಿ ಮಾಡೋ ಹಾಗಾಯ್ತು. ಅಲ್ಲ, ವಾಷಿಂಗ್ ಮಿಷಿನ್ ಹಾಕೋದ್ ತಾನೆ, ನಿಂಗ್ ಯಾಕೆ ಇದೆಲ್ಲ ಮಾಡಕ್ ಹೋದೆ? ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತು ನಂದನ್ನವ್ರೆ, ಅದಕ್ಕೆ ನಾನು ಪೂರ್ವಿ ಸೇರ್ಕೊಂಡು ಕೈಯಲ್ಲೇ ಬಟ್ಟೆ ಒಗ್ದಾಕಿದ್ವಿ. ನಮ್ಗೇನ್ ಮಹಾ ಕಷ್ಟ ಆಗ್ಲಿಲ್ಲ ಬಿಡಿ. ಆದ್ರೂ ಪದ್ಮಿನಿ, ಯಾಕೆ ಇದೆಲ್ಲ ಮಾಡಕ್ ಹೋದ್ರಿ ನೀವು? ವಾಷಿಂಗ್ ಮಿಷಿನ್ ಒಂದು ಕೆಲ್ಸದವ್ರು ಇಲ್ದಿರೋ ಟೈಮಲ್ಲೇ ಕೆಟ್ಟೋಗ್ಬೇಕಾ? ಅದಕ್ಕೊಂದು ಗತಿ ಕಾಣಿಸ್ತೀನಿ ಇವಾಗ. ಏನ್ ಗತಿ ಕಾಣಿಸ್ತೀಯಾ? ನೋಡಿ, ಗೊತ್ತಾಗತ್ತೆ. ಹಲೋ, ಮಹಾಲಕ್ಷ್ಮಿ ಹೋಮ್ ಅಪ್ಲಯನ್ಸಸಾ? ಏನು ಇದು ನಂದನ್? ಒಂದು ನಿಮಿಷ ಅಮ್ಮ. ಹೊಸ ವಾಷಿಂಗ್ ಮಿಷಿನ್ ಅಮ್ಮ. ಹೊಸ್ತಾ? ನಮ್ಮ ಮನೇಲಿ ಆಲ್ರೆಡಿ ಇತ್ತಲ್ಲೋ, ಅದನ್ನೇ ರಿಪೇರಿ ಮಾಡಿಸ್ಬೋದಿತ್ತಲ್ಲ, ಇದನ್ನ ಯಾಕೆ ತರಿಸ್ದೆ? ಅದು ಹಳೇದಾಗಿದೆ ಅಮ್ಮ. ಇವತ್ತು ಕೈ ಕೊಟ್ಟು ಹಾಗೆ ಇನ್ಯಾವತ್ತಾದರೂ ಕೈ ಕೊಟ್ಟು, ಆಮೇಲೆ ನಮ್ಮ ಪದ್ಮಿನಿ ಮೇಡಮ್ ಅವರು ಮನೇಲಿರೋ ಎಲ್ಲರೂ ಬಟ್ಟೆನೂ ಅವರೇ ಕೈಯಾರ ಒಗೆದು ಸುಸ್ತಾಗೋದೆಲ್ಲ ಬೇಕಾ? ಅದಕ್ಕೆ ಇದನ್ನು ಆರ್ಡರ್ ಮಾಡಿದೆ. ನಂದನ್, ಇಷ್ಟು ಚಿಕ್ಕ ರೀಸನ್ಗೆ ಹೊಸ ವಾಷಿಂಗ್ ಮಿಷಿನ್ ತರಿಸ್ಬಿಟ್ಯಾ? ಚಿಕ್ಕ ರೀಸನ್ ಏನು ಚಿಕ್ಕಮ್ಮ? ಪಾಪ ಪದ್ಮಿನಿ ಏನು ಕಡಿಮೆ ಕೆಲಸ ಮಾಡಿದಾಳ ಇವತ್ತು? ಈ ಥರ ಸಿಚುವೇಶನ್ ಇನ್ಯಾವತ್ತೂ ಬರಬಾರ್ದು. ಪದ್ಮಿನಿ, ನಿಂಗೆ ಇವತ್ತಾದ ಕಷ್ಟ ಇನ್ಯಾವತ್ತೂ ಆಗೋದಿಲ್ಲ, ಓಕೆ? ಅಬ್ಬಾ, ಹೆಂಡತಿ ಒಂದಿನ ಕೈಯಲ್ಲಿ ಬಟ್ಟೆ ಹೋಗದ್ಲು ಅಂತ ನಿಂತ ಕಾಲಲ್ಲೇ ವಾಷಿಂಗ್ ಮಿಷಿನ್ ತರಿಸ್ಬಿಟ್ಟಿದ್ಯಾ ಮಾರಯ್ಯ. ಇದ್ರ ಅರ್ಥ ನನ್ ಮಗ ನನ್ ಸೊಸೆನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ. ಪದ್ಮಿನಿ, ನೀನು ಇಂಥ ಗಂಡನ್ ಪಡೆಯೋಕೆ ತುಂಬಾ ಪುಣ್ಯ ಮಾಡಿದ್ದೆ ಬಿಡು. ಯಾಕೆ ನಂದನ್ನೋರೆ, ನಾನಂದ್ರೆ ನಿಮ್ಗೆ ಇಷ್ಟೊಂದು ಇಷ್ಟ. ಈ ಪ್ರೀತಿಗೆ ನಾನು ಏನು ಮಾಡಕ್ಕಾಗ್ತಿಲ್ವಲ್ಲ. ಛೇ,
ಬಂದಿಲ್ಲ. ಏನ್ ನಡೀತಾ ಇದೆ ಜೆನಿ ಇಲ್ಲಿ? ಹೆಂಡತಿ ಇರ್ಬೇಕಾದ್ರೇನೆ ಇನ್ನೊಬ್ಳು ಹುಡುಗಿ ಕನ್ಸಲ್ ಬರ್ತಾಳ, ಅದ್ರಲ್ಲೋ ಚೋಟ್ ಮೆಣಸಿನ್ಕಾಯಿ. ನಿಮ್ಮನ್ನ ತುಂಬಾ ಪಾಪ್ತವ್ರು ಅನ್ಕೊಂಡಿದ್ದೆ, ತೋರಿಸ್ಬಿಟ್ರಲ್ಲ ನಿನ್ ಬುದ್ಧಿನ. ಅಯ್ಯೋ ಚಂಚು, ಆ ಥರ ಎಲ್ಲ ಏನು ಇಲ್ಲ ಚಂಚು, ನೀನ್ ತಪ್ಪು ತಿಳ್ಕೊತಿದೀಯಾ. ಈಗ ನಂಗೆ ಸಮಾಧಾನ ಮಾಡಕ್ ಬರ್ಬೇಡಿ. ನಾನು ಅಪ್ಪಂಗೆ ಕಾಲ್ ಮಾಡ್ತೀನಿ, ಅಪ್ಪ ಆಮೇಲೆ ಅಮ್ಮಾಜಿಗೆ ಕಾಲ್ ಮಾಡ್ತಾರೆ. ನಿಮ್ಗಿದೆ ಇವತ್ತು. ಚಂಚು, ರಾಹು 8ನೇ ಮನೆ, ಕೇತು 6ನೇ ಮನೆ, ಗುರು ನೀಚ ಸ್ಥಾನ, ಶನಿ ವಕ್ರ ದೃಷ್ಟಿ. ಮುಗೀತು ನಿನ್ ಕತೆ ದನ. ರೀ, ಇಷ್ಟು ದೊಡ್ಡ ಬೆಂಗಳೂರು ಪ್ಯಾಟರ್ನಾಗೆ ಮನೆ ಹೆಂಗ್ರಿ ಹುಡ್ಕೋದು? ಹುಡ್ಕಿದ ತಕ್ಷಣ ಸಿಕ್ಬಿಡ್ತೈತಾ? ಹೆಂಗ್ರಿ ಇಲ್ಲಿ ಮುಂದಿನ ಜೀವನ? ಯೋಚನೆ ಮಾಡಬೇಡ ಸುಧಾಕರ್, ಹೇಳೋ ಕಮ್ಮಿ ಬಾಡಿಗೆಗೆ ಇಲ್ಲೊಂದು ಸಣ್ಣ ಮನೆ ಸಿಕ್ತೈತಿ. ಯಾರಿಗೂ ಹೇಳೋನಂತೆ, ಕಷ್ಟನೋ ಸುಖನೋ ಹೆಂಗೋ ಜೀವನ ಸಾಗಿಸ್ಬಿಡೋ. ಏನು ಮಾಡೋಕ್ಕಾಗ್ತದೆ? ಆಟ್ ಬಾಡಿಗೆ ಕಟ್ಟಕ್ಕಾದ್ರೂ ಕೆಲ್ಸ ಅಂತ ಬೇಕಲ್ವಾ ಅಡಿಯ? ನೀಕಂತ ಕೆಲ್ಸ ಸಿಗ್ತೈತೋ ಇಲ್ವೋ? ಹೌದು ರೀ, ನಾವು ದುಡ್ಕಿ ಈ ಊರಿಗೆ ಬರಬಾರ್ದಿತ್ತು. ಅದೇ ಊರ್ನಾಗೆ ಹೆಂಗೋ ಬದುಕು ಸಾಕ್ತಿತ್ತು. ಏನು ಈಗ ಅಂತೀನಿ? ನಾವು ಕಂದ್ಕೊಂಡಿರೋ ಕೆಲಸ ಉಪಯೋಗ ಬರೋಕ್ಕಿಲ್ವಾ? ಏನೋ ಒಂದು ಕೆಲಸ ಮಾಡಿ ನಿಮ್ಮನ್ನ ಯಾರನ್ನೂ ಉಪವಾಸ ಇರಿಸಲ್ಲ, ಹೊಟ್ಟೆ ತುಂಬಿಸ್ತೀನಿ ನಾನು. ಆ ನಂಬಿಕೆ ನನಗೈತೆ. ಈಗ ಮಾರೋ ಮುಂದು ಫೋನ್ ನಂಬರ್ ಕೊಟ್ಟವನೇ ಸುಧಾಕರ, ಫೋನ್ ಮಾಡಿ ನೋಡ್ತೀನಿ. ಅಕ್ಕ ಅಷ್ಟು ಪ್ರೀತಿಯಿಂದ ನೆನ್ನೆ ನಂದನ್ ಅವರು ಗಾಡಿ ಕಲಿಸ್ತೀನಿ ಅಂತಂದ್ರೆ ಯಾಕೆ ಹೋಗ್ಲಿಲ್ಲ? ಹೋಗ್ಲಿ, ಇವಾಗ ನೀನೇ ಹೋಗಿ ಅವ್ರನ್ನ ಕರ್ಕೊಂಡು ಗಾಡಿ ಕಲಿ ಹೋಗು. ನನ್ಗಿಷ್ಟ ಇಲ್ಲ ಪೂರ್ವಿ, ನನ್ನ ಒತ್ತಾಯ ಮಾಡ್ಬೇಡ. ಏನೇ ಇಷ್ಟ ಇಲ್ಲ? ನೀನು ಗಾಡಿ ಕಲಿಬೇಕು ಅಂತ ಆಸೆ ತಾನೆ, ಆದ್ರೆ ನಂದನ್ ಅವ್ರ ಜೊತೆ ಹೋಗ್ಬಾರ್ದು ಅಂತ ಹಿಂಗೆಲ್ಲ ಮಾಡ್ತಿದ್ಯಾ ಅಲ್ವಾ? ಸುಮ್ಕೆ ಹಠ ಮಾಡ್ಬೇಡ, ಹೋಗು. ಯಾಕೆ ಪೂರ್ವಿ, ನೀನು ನನ್ನ ಅರ್ಥ ಮಾಡ್ಕೊಳಕಿಲ್ವಾ? ನೋಡಕ್ಕ, ನೆನ್ನೆ ಏನೋ ದೊಡ್ಡದಾಗಿ ನನಗೆ ಗಾಡಿ ಓಡ್ಸಕ್ ಬರುತ್ತೆ ಅಂತ ಅಂದೆ, ಇವತ್ತು ಓಡಿಸ್ ತೋರಿಸ್ತೀನಿ ಅಂತ ಬೇರೆ ಅಂದಿದ್ಯಾ. ಸರಿ ಓಡ್ಸು ಅಂತಂದ್ರೆ ಯಾವ ನೆಪ ಹೇಳಿ ತಪ್ಪಿಸ್ಕೋತೀಯ? ಜೊತೆಗೆ ನೆನ್ನೆ ಸಾಕ್ಷಿಗೆ ಅಂತ ನರೇಂದ್ರ ಅಂಕಲ್ಲು ಜನಾರ್ದನ್ ಅವರು ಇದ್ರು, ನೆನ್ಪಿರ್ಲಿ. ನೋಡು, ಸುಮ್ಕೆ ಹಠ ಮಾಡ್ಬೇಡ, ಹೋಗಿ ನಂದನ್ ಅವ್ರನ್ನ ಕರ್ಕೊಂಡು ಗಾಡಿ ಕಲಿ ಹೋಗು. ಹೌದಲ್ವಾ? ಈಗ ಒಂದ್ ಕೆಲ್ಸ ಮಾಡ್ತೀನಿ, ನಾನೇ ಓಡಿಸಿ ಪ್ರಾಕ್ಟೀಸ್ ಮಾಡ್ತೀನಿ. ನೀನ್ ಒಬ್ಳೇನಾ? ಬೇಡ ಬೇಡ, ಹೋಗ್ ನಂದನ್ ಅವ್ರನ್ನ ಕರಿ. ಬೇಡ, ನೆನ್ನೆ ಓಡಿಸಿದ್ದೆ ನನ್ಗೆ ನೆನ್ಪಿದೆ, ಇವತ್ ನಾನೇ ಓಡಿಸ್ತೀನಿ, ಬಾ ನನ್ ಜೊತೆ. ಅಕ್ಕ, ನೀನ್ ಗಾಡಿ ಓಡ್ಸಕ್ ಬರ್ತೈತೇನೆ? ಸ್ವಲ್ಪ ಸ್ವಲ್ಪ ಬರ್ತೈತೆ, ಈಗ 1-2 ರೌಂಡ್ ಓಡ್ಸಿದ್ರೆ ಪೂರ್ತಿಯಾಗಿ ಬರ್ತೈತೆ. ನೀ ನನ್ ಜೊತೆಲಿರು, ಸರಿನಾ? ಅಲ್ಲ ಅಕ್ಕ, ನಿನಗ್ ಮೊದ್ಲೇ ಸರಿಯಾಗಿ ಓಡ್ಸಕ್ ಬರಲ್ಲ, ಜೊತೆಗೆ ಗಾಡಿ ಬಗ್ಗೆ ಏನು ಗೊತ್ತಿಲ್ದಿರೋ ನನ್ನನ್ ಬೇರೆ ಜೊತೆ ಕರ್ಕೊಂಡ್ ಬಂದಿದ್ಯಾ. ನೀನೇನಾದ್ರೂ ತಪ್ಪಾಗಿ ಓಡಿಸಿ ಹೆಚ್ಚು ಕಮ್ಮಿ ಆದ್ರೆ ನನಗ್ ಕಂಟ್ರೋಲ್ ಮಾಡಕ್ ಕೂಡ ಬರಕಿಲ್ಲ. ಸುಮ್ಕೆ ಇದೆಲ್ಲ ಬೇಡ, ನೀನ್ ಹೋಗು ನಂದನ್ ಅವ್ರನ್ನ ಕರಿ. ಅಯ್ಯೋ, ಏನು ಹೆಚ್ಚು ಕಮ್ಮಿ ಆಗಕ್ಕಿಲ್ಲ. ನೋಡು, ಇದು ಸೆಲ್ಫ್ ಸ್ಟಾರ್ಟರ್, ಇದು ಬ್ರೇಕ್, ಇದು ಎಕ್ಸ್ಲೇಟರ್. ನಾನು ಓಡಿಸ್ತೀನಿ. ಹುಷಾರಕ್ಕ, ಸ್ಪೀಡಾಗಿ ಹೋಗ್ಬೇಡ. ನೋಡು, ನಾನು ನಿನ್ ಪಕ್ಕದಲ್ಲೇ ಇರ್ತೀನಿ, ಹಿಡ್ಕೊ ಅಂತಂದ್ರೆ ಹಿಡ್ಕೋತೀನಿ, ಆಯ್ತಾ? ಸ್ಟಾರ್ಟ್ ಮಾಡು.
ಪದ್ಮಿನಿ, ನೀನ್ ಎಷ್ಟೇ ಬ್ರೇಕ್ ಹಾಕಕ್ ಪ್ರಯತ್ನ ಮಾಡಿದ್ರು ಗಾಡಿ ಇವತ್ತು ನಿಲ್ಲೋದಿಲ್ಲ. ಸ್ಪೀಡಾಗಿ ಹೋಗಿ ಯಾವ್ದಾದ್ರು ಮೋರಿಲ್ ಬಿದ್ದು ಕೈಕಾಲ್ ಮುಟ್ಕೊಳ್ಳೋದಂತೂ ಗ್ಯಾರಂಟಿ. ಇವಳು ಯಾಕೆ ಹೀಗೆ ಹೊಡ್ತಿದ್ದಾಳೆ?